ಸ್ವಾತಂತ್ರ್ಯೋತ್ಸವ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನನಗನ್ನಿಸಿದ ಮಟ್ಟಿಗೆ ನಮ್ಮ ಪೌರ ಕಾರ್ಮಿಕರಿಗೆ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಅನ್ನಿಸ್ತದೆ. ಯಾಕಂತಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹಿತ ವಸತಿಗೃಹಗಳನ್ನು ನಿವೃತ್ತರಾದವರಿಗೂ ಅವ್ರವ್ರ ಹೆಸರ ಮೇಲೆ ಮಾಡಿಕೊಟ್ಟಾರೆ. ಇಲ್ಲಿ ಬರೀ ಆಶ್ವಾಸನೆ ಆಗ್ತಾ ಇದೆ, ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಇದೊಂದೇ ಸಲ ಅಲ್ಲ ಪ್ರತಿಭಟನೆ ಮಾಡ್ತಾ ಇರೋದು. ಮೊನ್ನೆ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆದಂಥ ಸಂದರ್ಭದಲ್ಲಿನೂ ಸಹಿತ ಅಲ್ಲಿಯೂ ಸ್ಟ್ರೈಕ್ ಮಾಡಿದ್ದೇವೆ. ಅನಂತರ ಪೌರ ಕಾರ್ಮಿಕರ ದಿನಾಚರಣೆ ದಿವಸನೂ ನಾವು ಇದೇ ಬೇಡಿಕೆಗಳ ಸಲುವಾಗಿ ನಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆದರೂ ನಮ್ಮ ಬೇಡಿಕೆಗಳು ಈಡೇರ್ತಲ್ಲ ಅನ್ನುವಂಥ ಒಂದು ನಿರುಪಾಯರಾಗಿ ಯಾವುದು ದಾರಿ ತೋರಿಸ್ದೇನೆ ಅವರು ಅದರ ಬಗ್ಗೆ ಮೇನ್ ಸಿಟಿ ಕಮಿಷನರನ್ನೇ DC ಸಾಹೇಬರು ಡೈರೆಕ್ಷನ್ ಕೊಟ್ಟರೂ ಸಹಿತ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಅಥಾರಿಟಿ ಇವರಿಗಿದೆ, ಸಿಟಿ ಕಮಿಷನರ್ಗಿದೆ. ಅವರು ಅದರ ಬಗ್ಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕೆ ನಮಗೆ ಬೇರೆ ಯಾವುದೇ ದಾರಿ ಕಾಣದೇನೆ ನಮಗೂ ನಮ್ಮ ಹೊಲ ಮೈ ಮೇಲೆ ಹಾಕ್ಕೊಳ್ಬೇಕನ್ನುವಂಥದ್ದು ಅಷ್ಟು ಕೀಳ್ಮಟ್ಟಕ್ಕೆ ಇಳಿಯುವಂಥದ್ದು ನಮ್ಮದು ಇಚ್ಛೆ ಇಲ್ಲ. ಬಟ್ ಯಾವುದೇ ದಾರಿ ಕಾಣದೇ ನಾವು ಆ ಒಂದು ದಾರಿಗೆ ಬಂದಿದ್ದೇವೆ. ನಾನು ವಿಜಯ ನೀರ್ಗಟ್ಟಿ ಅಂತ, ನಮ್ಮ ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಮಾನಿಟರಿ ಕಮಿಟಿ ಮೆಂಬರ್ ಕೂಡ. ನಾನು ದೀಪಕ್ ವಾಘೇಲ ಅಂತ, ಸಫಾಯಿ ಕರ್ಮಚಾರಿ ಸಂಘಟನೆ ಜಿಲ್ಲಾಧ್ಯಕ್ಷರು. ಸರ್, ಸುಮಾರು 30 ವರ್ಷದಿಂದ ಸರ್ ಈ ಮಹಾನಗರ ಪಾಲಿಕೆ ಒಳಗೆ ಏನು ಪೌರ ಕಾರ್ಮಿಕ ಅವ್ರ ಕ್ವಾರ್ಟರ್ಸ್ ವಾಸ ಮಾಡ್ತಾರ, ಆ ಕ್ವಾರ್ಟರ್ಸ್ ಅವ್ರವ್ರ ಹಕ್ಕುಪತ್ರ ಪ್ರಕಾರ ಅವ್ರವ್ರ ಇದು ಸ್ಯಾಂಕ್ಷನ್ ಪ್ರಕಾರ ಅವ್ರಿಗೆ ಆರ್ಡರ್ ಮಾಡಿಕೊಡ್ಬೇಕಂದ್ರೆ DC ಅವರು ಆರ್ಡರ್ನು ಮಾಡಿಕೊಟ್ಟಿದ್ದಾರೆ. ಮಹಾನಗರ ಪಾಲಿಕೆ ಅವ್ರ ಕಮಿಷನರು ಸರ್ ಅದು 1 ವರ್ಷ ಆಯ್ತು, ಇನ್ನೂ ಮಟ್ಟ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ತಾ ಇರಲಿಲ್ಲ ಸರ್. 55 ಮಂದಿ ಅವರು ಡಾಕ್ಯುಮೆಂಟ್ ಎಲ್ಲ ತುಂಬ ಕೊಟ್ಟಿದ್ದಾರೆ. ಅದರೊಳಗೆ 25 ಮಂದಿಗೆ ಸ್ಯಾಂಕ್ಷನ್ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಉಳ್ಕಿ ಸರ್ 253 ಮಂದಿಗೆ ಸರ್ ಇನ್ನೂ ಮಟ್ಟ ಅದು ಆ್ಯಕ್ಷನ್ ತಗೊಳ್ಳಿಕ್ಕೆ ಕಮಿಷನರ್ ಅವರು ಏನು ಅವ್ರು ಮೈ ಮೇಲೆ ತಗೊಂಡೇನು ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಸರ್ ನಾಳೆ 15ನೇ ತಾರೀಕು, ಬರೋ 15ನೇ ತಾರೀಕು 15 ಆಗಸ್ಟ್ ಈ ಕಿತ್ತೂರು ಚೆನ್ನಮ್ಮ ಮುಂದೆ ಸರ್ ನಾನು ದೀಪಕ್ ವಾಘೇಲ ಜಿಲ್ಲಾಧ್ಯಕ್ಷರು ಮತ್ತು ಮುನಿಸ್ವಾಮಿ ಭಂಡಾರಿ ಅವರು ಗೌರವಾಧ್ಯಕ್ಷ ಜರ್ ಕರ್ತಾ ಈ 15ನೇ ತಾರೀಕು ಒಳಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ನಾವು ಚೆನ್ನಮ್ಮ ಮುಂದೆ ನಿಂತು ಸರ್ ಅಲ್ಲೇ ಮೈ ಮೇಲೆ ಮಲ ಹಾಕೋತೀವಿ ಅಂತ ನಾವು ಆಲ್ರೆಡಿ ನಮ್ಮ ರೀಜನಲ್ ಕಮಿಷನರ್ಗೂ ಮತ್ತು DC ಸಾಹೇಬ್ರಿಗೂ ಲೆಟರ್ ಕೊಟ್ಟಿದ್ದೇವೆ. ನಮ್ಮ ಈಗ DC ಸಾಹೇಬ್ರವರು ಒಳ್ಳೆಯ ಆಶ್ವಾಸನೆ ಕೊಟ್ಟಿದ್ದಾರೆ. ನಾಳೆ 12 ಗಂಟೆಗೆ ಅವರು ನಾಡಿದ್ದು 12 ಗಂಟೆಗೆ ಅವ್ರು ಮೀಟಿಂಗ್ ಕರೆಯೋಣ ಮತ್ತು ನಿಮ್ದು ಏನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡೋಣಂತ DC ಸಾಹೇಬ್ರವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಗೆ ನಾವು ಸ್ಥಾನಮಾನ ಕೊಟ್ಟು ನಾವು ಇವತ್ತು ನಮ್ಮ ಎಲ್ಲರೂ ಪೌರ ಕಾರ್ಮಿಕರು ಬಂದಿದ್ರು ಭೇಟಾಗಲಿಕ್ಕೆ ಸಮಾಧಾನಲೇ ಅವರು DC ಸಾಹೇಬ್ರು ನಮ್ಗೆ ಅನ್ನಿಸ್ತದೆ. ನಾವು ಇಲ್ಲೂ ಮಟ್ಟ ನಮ್ಮ DC ಸಾಹೇಬ್ರು ನಮಗೆ ಭಾಳ ಕೋಆಪರೇಷನ್ ಕೊಟ್ಟಿದ್ದಾರೆ. ನಮ್ಮ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕವ್ರಿಗೂ 75 lakhs rupees DC ಸಾಹೇಬರು ಜಿಮ್ನೂ ಸ್ಯಾಂಕ್ಷನ್ ಮಾಡಿದ್ದಾರೆ. ಒಳ್ಳೆ ಸ್ಕೀಮ್ DC ಸಾಹೇಬರು ನಮ್ಮ ಪೌರ ಕಾರ್ಮಿಕವ್ರಿಗೆ ಮಾಡ್ತಾ ಇದ್ರು ಮಹಾನಗರ ಪಾಲಿಕೆ ಅವರು ಕಮಿಷನರ್ ಅವರು ಇದು ಮಾಡ್ತಾ ಇಲ್ಲ. ಯಾಕೋ ಗೊತ್ತಾಗಬಲ್ಲ. ಮೊನ್ನೆ ದಾವಣಗೆರೆ ಒಳಗೆ 350 ಕ್ವಾರ್ಟರ್ಸ್ ಅಲ್ಲಿ ಪೌರ ಕಾರ್ಮಿಕ ಅವ್ರಿಗೂ 1 ಗ್ರೌಂಡ್ ಪ್ಲಸ್ ಫಸ್ಟ್ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ವಾಸನೂ ಅದಾರ. ಆದರೂ ಈ ಬೆಳಗಾವಿ ಒಳಗೆ ಇನ್ನೂ ಮಟ್ಟ ಯಾವುದು ಸ್ಕೀಮ್ ಸ್ಯಾಂಕ್ಷನ್ ಆಗ್ಲಿಕ್ಕೆ ತಯಾರಿಲ್ಲ. ನನಗನ್ನಿಸ್ತದೆ ಬೆಳಗಾವಿ ಮೇಲೆ ನಮ್ಮ ಪೌರ ಕಾರ್ಮಿಕ ಮೇಲೆ ಯಾಕೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅವ್ರಿಗೆ ಗೊತ್ತಾಗಲ್ಲ. ಧನ್ಯವಾದ.